ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಪೆಮಂಡಿ ಜನಾಜಾ ಅನ್ನೋ ಇಂಡೋನೇಷಿಯನ್ ಹಾರರ್ ಮೂವಿಯ ಸ್ಟೋರಿಯನ್ನ ನೋಡೋಣ. ಇಂಗ್ಲಿಷ್ ಅಲ್ಲಿ ಈ ಮೂವಿಯ ಹೆಸರು ದ ಕಾರ್ಪ್ಸ್ ವಾಷರ್ ಅಂತ. ಹೆಣವನ್ನ ಅಂತ್ಯ ಸಂಸ್ಕಾರಕ್ಕೋಸ್ಕರ ಕ್ಲೀನ್ ಮಾಡ್ತಾರಲ್ಲ ಅವರು. ಒಂದು ಹಳ್ಳಿಯಲ್ಲಿ ಹೆಣಗಳನ್ನ ಕ್ಲೀನ್ ಮಾಡುವಂತ ಒಬ್ಳು ಹುಡುಗಿಯ ತಾಯಿ ಇದ್ದಕ್ಕಿದ್ದಂಗೆ ತುಂಬಾನೇ ಭಯಾನಕವಾಗಿ ಸಾವನ್ನಪ್ತಾರೆ. ತನ್ನ ತಾಯಿಯ ಸಾವಿಗೆ ಯಾರ್ ಕಾರಣ ಅಂತ ಹುಡುಕ್ತಾ ಹೊರಟ ಹುಡುಗಿಗೆ ಭಯಾನಕ ಸತ್ಯಗಳು ಗೊತ್ತಾಗ್ತಾ ಹೋಗುತ್ತೆ. ಇದರ ನಡುವೆ ತನ್ನ ತಾಯಿಯ ಸ್ನೇಹಿತರು ಕೂಡ ಒಬ್ರಾದ್ಮೇಲೆ ಒಬ್ರು ಸಾವನ್ನಪ್ತಾರೆ. ನೋಡೋಕೆ ಯಾರೋ ಸೀರಿಯಲ್ ಕಿಲ್ಲರ್ ಕೊಲೆ ಮಾಡಿರೋ ರೀತಿ ಕಾಣ್ತಿದೆ. ಆದ್ರೆ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೊರಟಾಗ ಹುಡುಗಿಗೆ ಗೊತ್ತಾಗೋದು ಈ ಕೊಲೆಗಳಾಗೋದಕ್ಕೆ ಕಾರಣ ಒಂದು ಶಾಪ ಅಂತ. ಏನು ಆ ಶಾಪ, ಯಾರು ಕೊಲೆಗಳನ್ನ ಮಾಡ್ತಾ ಇರೋದು, ಕೊನೆಗೂ ಈ ಹುಡುಗಿಗೆ ತನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತಾ ಅಂತ ಈ ವಿಡಿಯೋ ಅಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಸಿತಿ ಅನ್ನೋ ಕಾರ್ಪ್ಸ್ ವಾಷರ್ ನ ತೋರಿಸ್ತಾರೆ. ಇವರು ತಮ್ಮ ಮಗಳು ಲೇಲಾಗೆ ಡೆಡ್ ಬಾಡಿಯನ್ನ ಕ್ಲೀನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ಸಿತಿ ಅವ್ರ ಅಮ್ಮ ಕೂಡ ಇದೇ ಕೆಲಸ ಮಾಡ್ತಿದ್ರು. ಈಗ ಸಿತಿ ಮಾಡ್ತಿದ್ದಾರೆ, ಮುಂದೆ ಇವರ ಮಗಳೇ ಈ ಕೆಲಸ ಮಾಡ್ಬೇಕು ಅಂತ ಎಲ್ಲವನ್ನ ಇವಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಇವರಿರೋ ಹಳ್ಳಿಯಲ್ಲಿ ಬೇರೆ ಯಾರು ಕಾರ್ಪ್ಸ್ ವಾಷರ್ ಇಲ್ಲ. ಇವರು ಈಗ ಸಾವನ್ನಪ್ಪಿರೋ ಒಬ್ಳು ಮಹಿಳೆಯ ಡೆಡ್ ಬಾಡಿಯನ್ನ ತೊಳಿಬೇಕಾದ್ರೆ ಲೇಲಾಗೆ ವಾಮಿಟ್ ಬರೋ ಹಾಗಾಗ್ತಿದೆ. ಹೆಣವನ್ನ ನೋಡೋಕಾಗ್ತಿಲ್ಲ, ಯಾಕಂದ್ರೆ ಈ ಮಹಿಳೆಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿರೋ ಆಗಿದೆ. ದೇಹದ ಮೇಲೆ ಚಾವಟಿಯಿಂದ ಹೊಡೆದಿರೋ ಗಾಯ ಮತ್ತೆ ಕಣ್ಣು ಕೂಡ ಗಾಯ ಆಗಿದೆ. ಸೊ ಸಿತಿ ಲೇಲಾಗೆ ಇಲ್ಲಿಂದ ಹೋಗೋಕ್ ಬಿಡಲ್ಲ. ಈ ಕೆಲಸ ಹೇಳ್ಕೊಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಡೆಡ್ ಬಾಡಿಯ ಕಣ್ಣು ಓಪನ್ ಆಗ್ಬಿಡುತ್ತೆ. ಸೊ ಇಲ್ಲಿಗೆ ಈ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಇದೇ ಹಳ್ಳಿಯಲ್ಲಿ ವಾಸವಾಗಿರೋ ಈದಾ ಅನ್ನೋ ಮಹಿಳೆಯ ಮನೆಯಲ್ಲಿ ಫಂಕ್ಷನ್ ನಡೀತಾ ಇದೆ. ಇಂಥ ಖುಷಿಯಾದ ವಾತಾವರಣದಲ್ಲಿ ಈದಾ ಯಾವುದೋ ವಿಷಯಕ್ಕೆ ಹೆದರ್ಕೊಂಡಿರೋ ಹಾಗೆ ಕಾಣ್ತಾ ಇದೆ. ಇಲ್ಲೇ ಸಿತಿ ತಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದಾರೆ. ಇವರ ಫ್ರೆಂಡ್ಸ್ ನ ಹೆಸರು ಆನಾ, ಟೂಟಿ ಮತ್ತೆ ಟೆರಿ ಅಂತ. ಈದಾ ಕೂಡ ಇವರ ಫ್ರೆಂಡೇ ಆಗಿದ್ದಾರೆ. ಸೊ ಇವರು ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಟೆರಿನ ಬಿಟ್ಟು ಇವ್ರು 3 ಜನರ ಗಂಡಂದಿರು ಇವರ ಜೊತೆ ಇಲ್ಲ, ಡಿವೋರ್ಸ್ ಆಗಿದೆ. ಟೆರಿ ಅಂತೂ ಇನ್ನು ಮದುವೆನೇ ಆಗಿಲ್ಲ. ಫಂಕ್ಷನ್ ಮುಗ್ದಾದ್ಮೇಲೆ ಆನಾ ಅನ್ನ ತಮ್ಮ ಮಗ ಭೀಮೋ ಬಂದು ಕರ್ಕೊಂಡು ಹೋಗ್ತಾನೆ. ಇದೇ ಸಮಯಕ್ಕೆ ಲೇಲಾ ಕೂಡ ಇಲ್ಲಿಗೆ ಬಂದಿದ್ರಿಂದ ಸಿತಿ ಕೂಡ ಇವಳ ಜೊತೆ ಹೊರಡ್ತಾರೆ. ಸಿತಿಗೆ ಆರಿಫ್ ಅನ್ನೋ ಮಗ ಕೂಡ ಇದ್ದಾನೆ. ಇವನು ಮನೆಗಳನ್ನ ರಿಪೇರ್ ಮಾಡೋ ಕೆಲಸ ಮಾಡ್ತಾನೆ. ರೀಸೆಂಟ್ ಆಗಿ ರೀಕಾ ಅನ್ನೋ ಹುಡುಗಿ ಈ ಹಳ್ಳಿಗೆ ಬಾಡಿಗೆ ಮನೆ ಮಾಡ್ಕೊಂಡು ಬಂದಿರೋದ್ರಿಂದ ಇವಳ ಮನೆಯನ್ನ ಕೂಡ ರಿಪೇರ್ ಮಾಡೋಕೆ ರೀಕಾ ಜೊತೆನೆ ಹೊರಡ್ತಾನೆ ಆರಿಫ್. ಇವತ್ ರಾತ್ರಿ ಸಿತಿ ತಮ್ಮ ಮನೆಯಲ್ಲಿ ಪ್ರೇಯರ್ ಮಾಡ್ಬೇಕಾದ್ರೆ ತುಂಬಾನೇ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಹೊರಗೆ ಯಾರೋ ಓಡಾಡ್ತಿರೋ ಹಾಗೆ, ಬಾಗಿಲನ್ನ ಬಡಿಯೋ ಹಾಗೆಲ್ಲ ಶಬ್ದ ಕೇಳಿಸ್ತಾ ಇದೆ. ಹೊರಗೆ ಯಾರಾದ್ರೂ ಇದಾರ ಅಂತ ನೋಡಿದ್ರೆ ಯಾರು ಕಾಣ್ತಿಲ್ಲ. ಹಾಗಾಗಿ ತಮ್ಮ ಪಾಡಿಗೆ ತಾವು ಪ್ರೇಯರ್ ಮಾಡ್ಬೇಕಾದ್ರೆ ಇವರ ಹಿಂದೆನೆ ಒಬ್ಳು ಮಹಿಳೆಯ ಆತ್ಮ ಬಂದು ನಿಂತ್ಕೊಳ್ಳುತ್ತೆ. ಹಿಂದೆ ಯಾರೋ ಇದಾರೆ ಅಂತ ಸಿತಿಗೆ ಅನ್ಸಿದ್ರು ಕೂಡ ಪ್ರೇಯರ್ ನ ನಿಲ್ಸದೆ ಮುಂದುವರಿಸ್ತಾರೆ. ಈಗ ಸಡನ್ ಆಗಿ ಇವರ ಭುಜದ ಮೇಲೆ ಯಾರೋ ಕೈ ಇಡ್ತಾರೆ. ಇವರು ಗಾಬರಿಯಾಗಿ ಹಿಂದೆ ನೋಡಿದಾಗ ಗೊತ್ತಾಗುತ್ತೆ ಆ ಕೈ ಬೇರೆ ಯಾರ್ದು ಅಲ್ಲ, ತಮ್ಮ ಮಗಳು ಲೇಲಾದು ಅಂತ. ಲೇಲಾ ತನ್ನ ತಾಯಿಗೆ ಮೇಕಪ್ ಕಲಿಯೋಕೆ ಪರ್ಮಿಷನ್ ಕೇಳೋಕ್ ಬಂದಿದ್ದಾಳೆ, ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತ. ಆದ್ರೆ ಸಿತಿಗೆ ಇವಳು ಕಾರ್ಪ್ಸ್ ವಾಷರ್ ಆಗ್ಬೇಕು ಅಂತಾನೆ ಆಸೆ. ಇದರಿಂದ ಲೇಲಾ ಬೇಜಾರ್ ಮಾಡ್ಕೊಂಡಿದ್ದಾಗ ಈದಾಳ ಫಂಕ್ಷನ್ ಇಂದ ಇವರು ಊಟ ತಗೊಂಡ್ ಬಂದಿರ್ತಾರೆ. ಅದನ್ನ ಓಪನ್ ಮಾಡಿ ನೋಡಿದ್ರೆ ಒಳಗೆ ಹುಳುಗಳೆಲ್ಲ ಓಡಾಡ್ತಿದ್ದಾವೆ, ಮತ್ತೆ ಊಟ ಕೂಡ ಹಾಳಾಗಿದೆ. ಇದರಿಂದ ಸಿತಿಗೆ ಗೊತ್ತಾಯ್ತು ಇದು ಅಪಶಕುನ, ಈದಾಳ ಮನೆಯಲ್ಲಿ ಏನೋ ಆಗಿದೆ, ನಾನು ಅಲ್ಲಿಗೆ ಹೋಗ್ ಬರ್ತೀನಿ, ಬರೋವರೆಗೂ ಯಾರೇ ಬಂದ್ರು ಬಾಗಿಲನ್ನ ಓಪನ್ ಮಾಡ್ಬೇಡ, ಆರಿಫ್ ಬಂದ್ರೆ ಮಾತ್ರ ಡೋರ್ ತೆಗಿ ಅಂತ ಲೇಲಾಗೆ ಹೇಳಿ ಇವ್ರು ಬಂದು ಡೋರ್ ನ ಓಪನ್ ಮಾಡ್ತಾರೆ. ಆಗ್ಲೇ ಮಸೀದಿಯಲ್ಲಿ ಮೈಕಲ್ಲಿ ಈದಾ ಸಾವನ್ನಪ್ಪಿದ್ದಾರೆ ಅಂತ ಅನೌನ್ಸ್ ಮಾಡ್ತಿದ್ದಾರೆ. ಅಂದ್ರೆ ಸಿತಿ ಪ್ರೇಯರ್ ಮಾಡ್ಬೇಕಾದ್ರೆ ಈದಾಳ ಆತ್ಮನೆ ಸ್ನೇಹಿತರೆ ನಾವು ನೋಡಿದ್ದು. ಸಿತಿ ಈದಾಳ ಮನೆಗೆ ಬಂದಾಗ ಶಾಕಿಂಗ್ ದೃಶ್ಯವನ್ನ ನೋಡ್ತಾರೆ. ಈದಾಳ ಬಾಯಲ್ಲಿ ಕಣ್ಣಲ್ಲಿ ಎಲ್ಲ ರಕ್ತ ಬಂದು ತುಂಬಾನೇ ಭಯಾನಕವಾಗಿ ಸಾವನ್ನಪ್ಪಿದ್ದಾರೆ. ಇವರ ಬಾಡಿ ನಾನೇ ವಾಶ್ ಮಾಡ್ತೀನಿ ಅಂತ ಬೇಜಾರಲ್ಲಿ ಹೇಳ್ತಾರೆ ಸಿತಿ, ಯಾಕಂದ್ರೆ ಈದಾ ಇವರ ಫ್ರೆಂಡ್ ಆಗಿದ್ರು. ಇನ್ನೊಂದ್ ಕಡೆ ಲೇಲಾ ತನ್ನ ತಾಯಿ ಮತ್ತೆ ಆರಿಫ್ ಬರೋವರೆಗೂ ಮಲಗಿದ್ದಾಗ ಮನೆಯ ಮೇಲೆ ಯಾರೋ ಓಡಾಡ್ತಿರೋ ಹಾಗೆ ಶಬ್ದ ಕೇಳಿಸ್ತಾ ಇದೆ. ನೋಡ್ತಾ ರೂಮ್ ನ ಮೇಲ್ಚಾವಣಿ ಸ್ವಲ್ಪ ಕುಸಿದು ಬಿದ್ದೋಗುತ್ತೆ. ಇದೇ ಸಮಯಕ್ಕೆ ಆರಿಫ್ ಕೂಡ ಬಂದಾಗ ಮೇಲ್ಚಾವಣಿಯನ್ನ ರಿಪೇರ್ ಮಾಡೋಕೆ ಇವನು ಹೊರಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಸಿತಿ ತಮ್ಮ ಮನೆ ಹತ್ರ ನಿಧಾನವಾಗಿ ನಡ್ಕೊಂಡ್ ಬಂದು ಕೆಳಗೆ ಬೀಳ್ತಾರೆ. ಇದನ್ನ ನೋಡಿದ ಲೇಲಾ ಮತ್ತೆ ಆರಿಫ್ ಇವರನ್ನ ಮನೆ ಒಳಗೆ ಕರ್ಕೊಂಡ್ ಬಂದು ಮಲಗಿಸ್ತಾರೆ. ತಮ್ಮ ಸ್ನೇಹಿತೆ ಸಾವನ್ನಪ್ಪಿರೋದ್ರಿಂದ ಶಾಕ್ ಅಲ್ಲಿ ಇರ್ಬೇಕು ಅಂತ ಜಾಸ್ತಿ ಇದರ ಬಗ್ಗೆ ಅವರು ತಲೆ ಕೆಡ್ಸ್ಕೊಳಲ್ಲ. ನಂತರ ಸಿತಿ ಈದಾಳ ಬಟ್ಟೆಗಳನ್ನ ತಗೊಂಡ್ ಬಂದು ಸುಟ್ಟಾಕ್ಬೇಕಾದ್ರೆ ಲೇಲಾ ಬಂದು ಇವರಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ.
ಇದ್ದಾಳೆ. ಸಿತಿ ಹೇಳ್ತಾರೆ, ಮುಂದೆ ನೀನು ಅಷ್ಟೇ ಶವವನ್ನ ಕ್ಲೀನ್ ಮಾಡಿ ಆದ್ಮೇಲೆ ಬಟ್ಟೆಗಳನ್ನ ಹೀಗೆ ಸುಟ್ಟಾಕ್ಬೇಕು ಅಂತ ಹೇಳಿ ಒಳಗೆ ಹೋಗ್ಬೇಕಾದ್ರೆ ಇವ್ರಿಗೆ ಕನ್ನಡಿಯಲ್ಲಿ ಏನೋ ನೋಡ್ದಂಗಾಗುತ್ತೆ. ಏನಪ್ಪಾ ಅದು ಅಂತ ಹಾಗೆ ರಿವರ್ಸ್ ಬಂದು ನೋಡಿದಾಗ ಕನ್ನಡಿಯಲ್ಲಿ ತಮ್ಮ ಆತ್ಮವನ್ನೇ ನೋಡ್ತಾರೆ. ಯಾಕೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಸ್ನೇಹಿತರೆ. ಲೇಲಾ ಈದಾಳ ವಸ್ತುಗಳನ್ನ ಸುಟ್ಟಾಕ್ಬೇಕಾದ್ರೆ ಒಂದು ಹರಿದೋಗಿರೋ ಫೋಟೋ ಸಿಗುತ್ತೆ. ಈ ಫೋಟೋ ಅಲ್ಲಿ ಸಿತಿ ತಮ್ಮ ಫ್ರೆಂಡ್ಸ್ ಜೊತೆ ಇದ್ದಾರೆ. ಆದ್ರೆ ಒಬ್ಳು ಮಹಿಳೆಯ ಮುಖದ ಭಾಗನೇ ಅರ್ಧೋಗಿರೋದ್ರಿಂದ ಅವಳು ಯಾರು ಅಂತ ಲೇಲಾಗೆ ಗೊತ್ತಾಗಲ್ಲ. ನಂತರ ಸಿತಿ ಮತ್ತೆ ಲೇಲಾ ಇಬ್ರು ಮಲಗಿದ್ದಾಗ ಮನೆಯ ಒಳಗೆ ಯಾವುದೋ ಅದೃಶ್ಯವಾಗಿರೋ ದುಷ್ಟಶಕ್ತಿ ಬರ್ತಾ ಇದೆ. ಇದರ ನೆರಳು ಮಾತ್ರ ಗೋಡೆ ಮೇಲೆ ಕಾಣ್ತಾ ಇದೆ ಅಷ್ಟೇ. ಸಿತಿಗೆ ಇದ್ದಕ್ಕಿದ್ದಂಗೆ ಎಚ್ಚರಿಕೆಯಾಗಿ ನೋಡಿದಾಗ ಇವ್ರಿಗೆ ಆ ದುಷ್ಟ ಶಕ್ತಿ ಕಾಣಿಸುತ್ತೆ. ನೆರಳಲ್ಲಿ ನಾವು ನೋಡ್ತೀವಿ ಆ ದುಷ್ಟ ಶಕ್ತಿ ಸಿತಿ ಅವರ ಕತ್ತನ್ನ ಇಸ್ಕೋಕೆ ಶುರು ಮಾಡುತ್ತೆ. ಮಧ್ಯರಾತ್ರಿ ಲೇಲಾಗೆ ಎಚ್ಚರಿಕೆ ಆದಾಗ ತನ್ನ ಪಕ್ಕದಲ್ಲೇ ಇರೋ ಸಿತಿ ತುಂಬಾನೇ ಭಯಾನಕವಾಗಿ ಸಾವನ್ನಪ್ಪಿರೋದನ್ನ ನೋಡಿ ಇವಳು ತುಂಬಾನೇ ಆಘಾತಕ್ಕೊಳಗಾಗ್ತಾಳೆ. ಇವರ ಕಣ್ಣು ಬಾಯಿಂದೆಲ್ಲ ರಕ್ತ ಬಂದಿದೆ, ಬಾಯಿ ಪೂರ್ತಿ ಓಪನ್ ಆಗಿದೆ. ಲೇಲಾ ಕಿರ್ಚಾಡೋ ಶಬ್ದ ಕೇಳಿಸಿ ಆರಿಫ್ ಕೂಡ ಬರ್ತಾನೆ. ಮುಂದಿನ ದಿನ ಈ ವಿಷಯ ಎಲ್ಲರಿಗೂ ಗೊತ್ತಾಗಿದೆ. ಎಲ್ಲರೂ ತುಂಬಾನೇ ದುಃಖದಲ್ಲಿ ಇದ್ದಾರೆ. ಈಗ ಹಳ್ಳಿಯಲ್ಲಿ ಬೇರೆ ಯಾರು ಕಾರ್ಪ್ಸ್ ವಾಷರ್ ಇಲ್ದೇ ಇರೋದ್ರಿಂದ ಈ ಕೆಲಸವನ್ನ ಈಗ ಲೇಲಾನೇ ಮಾಡ್ಬೇಕು. ಸೊ ಲೇಲಾ ಅಳ್ಕೊಂಡೆ ಪ್ರೇಯರ್ ಮಾಡ್ತಾ ಸಿತಿ ಅವರ ಬಾಡಿ ವಾಶ್ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಕಣ್ಣು ಓಪನ್ ಆಗ್ಬಿಡುತ್ತೆ. ಈ ರೀತಿ ಕೆಲವೊಂದ್ಸಲ ಆಗುತ್ತೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಆಯ್ತಲ್ಲ ಅದೇ ರೀತಿ ಅಂತ ಲೇಲಾ ಕಣ್ಣನ್ನ ಮುಚ್ಚಿ ಬಾಡಿಯನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ ಆದ್ಮೇಲೆ ಸಿತಿ ಅವರ ಬಾಯಿಯ ಒಳಗೆ ಏನೋ ಇರೋದನ್ನ ನೋಡ್ತಾಳೆ. ಏನದು ಅಂತ ಕೈ ಹಾಕಿ ಹೊರಗೆ ತೆಗೆದಾಗ ಗೊತ್ತಾಯ್ತು ಇದು ಮುಳ್ಳು ತಂತಿಯ ಒಂದು ಪೀಸ್. ಅದೇ ಫೆನ್ಸಿಂಗ್ಗೆ ಉಪಯೋಗಿಸ್ತಾರಲ್ಲ ಆ ಮುಳ್ಳು ತಂತಿಯ ಪೀಸ್ ಬಾಯಲ್ಲಿ ಸಿಗುತ್ತೆ. ಸದ್ಯಕ್ಕೆ ಈ ವಿಷಯ ಲೇಲಾ ಯಾರಿಗೂ ಹೇಳೋಕ್ ಹೋಗಲ್ಲ. ಅಂತ್ಯ ಸಂಸ್ಕಾರ ಎಲ್ಲ ಮುಗಿದ ಮೇಲೆ ಮನೆಗೆ ವಾಪಸ್ ಬಂದು ಸಿತಿ ಅವರ ರೂಮಲ್ಲೇ ಲೇಲಾ ತುಂಬಾನೇ ಅಳ್ತಾ ಇದ್ದಾಳೆ. ಅವರ ಬಟ್ಟೆಯನ್ನ ಕೂಡ ಇನ್ನೂ ಸುಟ್ಟಾಕಿಲ್ಲ. ಇದೇ ಸಮಯಕ್ಕೆ ಇಲ್ಲಿಗೆ ಬಂದ ಸಿತಿ ಅವರ ಫ್ರೆಂಡ್ಸ್ ಬೆಡ್ ತುಂಬಾ ರಕ್ತ ಆಗಿರೋದನ್ನ ನೋಡಿ ಸಿತಿಗೆ ಏನಾಯ್ತು ಹೇಳು ಅಂತ ಇವಳಿಗೆ ಪದೇ ಪದೇ ಕೇಳ್ತಾ ಇದ್ದಾರೆ. ಆದ್ರೆ ಅವಳು ರೂಮ್ ನ ಡೋರ್ ಕ್ಲೋಸ್ ಮಾಡ್ಬಿಡ್ತಾಳೆ, ಏನು ವಿಷಯ ಹೇಳೋದಿಲ್ಲ. ಇದರಿಂದ ಟೆರಿ ಹೇಳ್ತಿರೋದೇನಂದ್ರೆ ಈದಾ ಮತ್ತೆ ಸಿತಿ ಇಬ್ಬರ ಮೇಲೂ ಕೂಡ ಯಾವ್ದೋ ಶಾಪ ಇದೆ, ಅದಕ್ಕೆ ಇದೆಲ್ಲ ಆಗ್ತಿರೋದು ಅಂತ. ಆದ್ರೆ ಆನಾ ಮತ್ತೆ ಟೂಟಿ ಆ ರೀತಿ ಎಲ್ಲ ಮಾತಾಡ್ಬೇಡ ಸುಮ್ನಿರು ಅಂತ ಹೇಳ್ತಾರೆ. ಟೆರಿ ಈದಾ ಮತ್ತೆ ಸಿತಿಯ ಹಳೆ ಫೋಟೋಸ್ ನ ಕಟ್ ಮಾಡ್ಬೇಕಾದ್ರೆ ಮಿಸ್ ಆಗಿ ಸ್ಕೇಲ್ ಇಂದ ತನ್ನ ಕೈ ಕುಯ್ಕೊಂತಾಳೆ. ಇವಳ ರಕ್ತ ಫೋಟೋ ಮೇಲೆ ಬೀಳುತ್ತೆ. ಈ ಫೋಟೋ ಅಲ್ಲಿ 4 ಜನ ಫ್ರೆಂಡ್ಸ್ ಜೊತೆ ಇನ್ನೊಬ್ಳು ಇದ್ದಾಳೆ. ಇವಳ ಮುಖದ ಮೇಲೆನೆ ಟೆರಿಯ ರಕ್ತ ಬಿದ್ದಿದೆ, ಹಾಗಾಗಿ ಅವಳು ಯಾರು ಅಂತ ಕಾಣಿಸ್ತಿಲ್ಲ. ಲೇಲಾ ಹತ್ರ ಇರೋ ಫೋಟೋ ಅಲ್ಲೂ ಅಷ್ಟೇ ಇದೇ ಮಹಿಳೆಯ ಮುಖ ಇರೋ ಜಾಗದಲ್ಲೇ ಫೋಟೋ ಹರಿದೋಗಿರೋದು. ನೆಕ್ಸ್ಟಿನಲ್ಲಿ ಇವತ್ತು ರಾತ್ರಿ ಹಳ್ಳಿಯ ಜನರೆಲ್ಲ ಸೇರಿ ಪ್ರೇಯರ್ ಮಾಡ್ಬೇಕಾದ್ರೆ ಟೆರಿಗೆ ಮೊದಲು ಈದಾ ಮತ್ತೆ ಸಿತಿ ಇಬ್ಬರ ಆತ್ಮಗಳು ಕಾಣಿಸ್ಕೊಂತವೆ. ಇದರಿಂದ ಇವಳು ಜೋರಾಗಿ ಕಿರ್ಚಾಡೋಕೆ ಶುರು ಮಾಡಿದಾಗ ಎಲ್ಲರೂ ಇವಳಿಗೆ ಸಮಾಧಾನ ಮಾಡಿ ಪ್ರೇಯರ್ ಕಂಟಿನ್ಯೂ ಮಾಡ್ತಾರೆ. ಈಗ ಲೇಲಾಗೆ ಈದಾ ಮತ್ತೆ ಸಿತಿ ಅವರ ಆತ್ಮದ ಜೊತೆಗೆ ಇನ್ನೂ ಬದುಕಿರೋ ಆನಾ ಅವರ ಆತ್ಮ ಕೂಡ ಕಾಣಿಸ್ತಾ ಇದೆ. ಲೇಲಾ ಮುಂದೆ ನೋಡ್ತಾಳೆ, ಆನಾ ಇಲ್ಲೇ ಕೂತಿದ್ದಾರೆ. ಪಕ್ಕ ನೋಡ್ತಾಳೆ, ಅವರ ಆತ್ಮನೂ ಇಲ್ಲೇ ಇದೆ. ಅಂದ್ರೆ ನೆಕ್ಸ್ಟ್ ಆನಾ ಅವರ ಸರದಿ ಅಂತ. ಅದೇನಿವ್ರು ಅಲ್ಲೂ ಇದಾರೆ ಇಲ್ಲೂ ಇದಾರೆ ಅಂತ ಲೇಲಾ ಆ ಕಡೆ ಈ ಕಡೆ ನೋಡ್ಬೇಕಾದ್ರೆ ಸಡನ್ ಆಗಿ ಆನಾ ಅವರ ಆತ್ಮ ಇವಳ ಮುಂದೆನೆ ಬಂದು ಇವಳಿಗೆ ಹೆದರಿಸುತ್ತೆ. ಹೆದರ್ಕೊಂಡೆ ಲೇಲಾ ಮನೆಗೆ ವಾಪಸ್ ಬಂದ್ರೆ ಇಲ್ಲಿ ಯಾರೋ ಪ್ರೇಯರ್ ಮಾಡ್ತಿರೋ ಹಾಗೆ ಕಾಣಿಸುತ್ತೆ. ಹತ್ರ ಹೋಗುವಷ್ಟರಲ್ಲಿ ಇಲ್ಲಿದ್ದ ಮಹಿಳೆ ಮಾಯ ಆಗೋಗ್ತಾಳೆ. ಲೇಲಾಳ ಕಾಲಿಗೆ ಮುಳ್ಳು ತಂತಿ ಚುಚ್ಕೊಳ್ಳುತ್ತೆ. ಇದು ಎಲ್ಲಿಂದ ಬಂತು ಅಂತ ಇವಳು ನೋಡ್ಬೇಕಾದ್ರೆ ಹಿಂದೆನೆ ಇವಳ ತಾಯಿಯ ಆತ್ಮ ಇದೆ. ಇದರಿಂದ ಲೇಲಾ ತುಂಬಾನೇ ಹೆದರ್ಕೊಂಡಿದ್ದಾಗ ಆ ಅದೃಶ್ಯವಾಗಿರೋ ದುಷ್ಟ ಶಕ್ತಿ ಈಗ ಆನಾ ಅವರ ಮನೆಯ ಮೇಲ್ಚಾವಣಿ ಹೊಡೆದಾಕಿ ಒಳಗೆ ಬರುತ್ತೆ. ಆನಾ ತಮ್ಮ ಮಗ ಭೀಮೋ ಜೊತೆ ಇವನ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಹೊರಗೆ ಸಿಟಿಯಲ್ಲಿ ಭೀಮೋಗೆ ಕೆಲಸ ಸಿಕ್ಕಿದೆ. ಹೀಗೆ ಇಬ್ರು ಮಾತಾಡ್ಬೇಕಾದ್ರೆ ಮನೆಯ ಒಳಗೆ ಬಂದ ಆ ದುಷ್ಟ ಶಕ್ತಿ ಭೀಮೋನ ಹಿಂದೆ ಬಾಗಿಲ ಹತ್ರ ಇಣುಕಿ ನೋಡ್ತಾ ಇದೆ. ಈ ಸೀನ್ ಅಂತೂ ಸ್ನೇಹಿತರೆ ತುಂಬಾನೇ ಭಯಾನಕವಾಗಿದೆ. ಭೀಮೋ ತನ್ನ ತಾಯಿಯ ಜೊತೆ ಮಾತಾಡಿ ಬ್ಯಾಗ್ ಅನ್ನ ಪ್ಯಾಕ್ ಮಾಡ್ಕೋಬೇಕಾದ್ರೆ ಯಾರದ್ದು ಡೋರ್ ಹತ್ರ ನಿಂತಿದ್ದು ಅಂತ ನೋಡೋಕೆ ಆನಾ ಬಂದಾಗ ಇಲ್ಲೇ ಇದ್ದ ಕಬೋರ್ಡ್ ನ ಡೋರ್ ತನಿಗೆ ತಾನೇ ಓಪನ್ ಆಯ್ತು. ಆನಾ ಕಬೋರ್ಡ್ ಒಳಗೆ ಯಾರಿದ್ದಾರೆ ಅಂತ ನೋಡೋಕೆ ಬಂದಾಗ ಆ ದುಷ್ಟ ಶಕ್ತಿ ಇವರನ್ನ ಹಿಡ್ಕೊಂಡು ಸಾಯಿಸ್ಬಿಡುತ್ತೆ. ಭೀಮೋ ಇದನ್ನ ಲೈವ್ ಆಗಿ ನೋಡ್ತಾನೆ. ಆದ್ರೆ ಆ ದುಷ್ಟ ಶಕ್ತಿ ಕಾಣಿಸಲ್ಲ. ತಕ್ಷಣ ಇವನು ಓಡ್ ಬಂದ್ರು ಕೂಡ ಇವನ ಕೈಯಲ್ಲಿ ಏನು ಮಾಡಕ್ ಆಗಲ್ಲ. ನಂತರ ಎಲ್ಲರಿಗೂ ವಿಷಯ ಗೊತ್ತಾದ್ಮೇಲೆ ಲೇಲಾ ಅನ್ನ ಕಾರ್ಪ್ಸ್ ವಾಶ್ ಮಾಡೋಕೆ ಕರೆಯೋಕೆ ಅಂತ ಬಂದಿದ್ದಾರೆ. ಆದ್ರೆ ಲೇಲಾ ಬರ್ತಿಲ್ಲ. ಇವಳು ಡೋರ್ ಕ್ಲೋಸ್ ಮಾಡ್ಕೊಂಡು ಮಲಗಿದ್ದಾಗ ಆನಾಳ ಆತ್ಮ ಇವಳಿಗೆ ಕಾಣಿಸ್ಕೊಂಡು ಹೇಳುತ್ತೆ, ನನಗೆ ಹೆಲ್ಪ್ ಮಾಡು ಅಂತ. ಇದರಿಂದ ಇವಳು ಹೆದರ್ಕೊಂಡು ರೂಮಿಂದ ಹೊರಗೆ ಬಂದಾಗ ಆರಿಫ್ ಇವಳಿಗೆ ಅರ್ಥ ಮಾಡಿಸ್ತಾನೆ, ಇವಳೇ ಆನಾ ಅವರ ಬಾಡಿಯನ್ನ ಕ್ಲೀನ್ ಮಾಡ್ಬೇಕು ಅಂತ. ಯಾಕಂದ್ರೆ ಆಗ್ಲೇ ರಜತ್ ಅನ್ನೋ ಪೊಲೀಸ್ ಆಫೀಸರ್ ಭೀಮೋ ಹತ್ರ ಬಂದು ಎಲ್ಲ
ಎಲ್ಲಾ ಸಾವಿಗೂ ಕನೆಕ್ಷನ್ ಇರೋ ಹಾಗಿದೆ. ನಾನು ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ತಗೊಂಡು ಹೋಗ್ಬೇಕು ಅಂದಾಗ ಭೀಮೋ ಇದಕ್ಕೆ ಒಪ್ಪಲ್ಲ. ಯಾರು ಕೊಲೆ ಮಾಡಿಲ್ಲ, ನಾನು ಅಲ್ಲೇ ಇದ್ದೆ ಅಂತ ಹೇಳ್ತಾನೆ. ನಂತರ ಲೇಲಾ ಆನಾ ಅವರ ಬಾಡಿ ಕ್ಲೀನ್ ಮಾಡೋಕೆ ಬಂದಾಗ ಮೊದಲು ಬಾಯಲ್ಲಿ ಮುಳ್ಳು ತಂತಿ ಇದೆಯಾ ಅಂತ ಚೆಕ್ ಮಾಡ್ತಾಳೆ. ಆದ್ರೆ ಬಾಯಲ್ಲಿ ಏನೂ ಇಲ್ಲ. ಹಾಗಾಗಿ ತನ್ನ ಕೆಲಸವನ್ನ ಮುಂದುವರಿಸಿದಾಗ ಸಡನ್ ಆಗಿ ಈ ಡೆಡ್ ಬಾಡಿ ಎದ್ದು ಕುತ್ಕೊಂಡ್ಬಿಡುತ್ತೆ. ಮತ್ತೆ ತನ್ನ ಹೊಟ್ಟೆಯನ್ನ ತೋರಿಸ್ತಾ ಇದೆ, ಯಾಕಂದ್ರೆ ಮುಳ್ಳು ತಂತಿ ಹೊಟ್ಟೆಗೆ ಚುಚ್ಕೊಂಡಿದೆ. ಇದನ್ನ ನೋಡಿದಾಗ ಲೇಲಾಗೆ ಎಲ್ಲರ ಸಾವಿಗೂ ಕನೆಕ್ಷನ್ ಇದೆ ಅಂತ ಅನ್ಸೋಕೆ ಶುರು ಆಯ್ತು. ಈಗ ಮತ್ತೆ ಆನಾ ಅವರ ಬಾಡಿ ಕಣ್ಬಿಡುತ್ತೆ. ಎಷ್ಟೇ ಸಲ ಕಣ್ಣು ಮುಚ್ಚೋಕೆ ಪ್ರಯತ್ನ ಪಟ್ರು ಪದೇ ಪದೇ ಓಪನ್ ಆಗ್ತಾನೆ ಇದೆ. ಈಗ ಡೆಡ್ ಬಾಡಿನೇ ಎದ್ದು ಹೇಳುತ್ತೆ, ನನಗೆ ಹೆಲ್ಪ್ ಮಾಡು ಅಂತ. ನಂತರ ಎಲ್ಲ ನಾರ್ಮಲ್ ಆಯ್ತು. ಮುಂದಿನ ದಿನ ಲೇಲಾ ಭೀಮೋನ ಮನೆ ಹತ್ರ ಹೋಗ್ಬೇಕಾದ್ರೆ ನೋಡ್ತಾಳೆ, ಆರಿಫ್ ರೀಕಾಳ ಮನೆಯನ್ನ ರಿಪೇರ್ ಮಾಡೋದ್ರ ಜೊತೆಗೆ ಸ್ವಲ್ಪ ಜಾಸ್ತಿನೇ ಯಾವಾಗ್ಲೂ ಅವಳ ಜೊತೆ ಮಾತಾಡ್ತಿರ್ತಾನೆ. ಅದಕ್ಕೆ ಆರಿಫ್ ಏನು ಯಾವಾಗ್ಲೂ ನಿನ್ ಜೊತೆ ಅಷ್ಟೊಂದು ಮಾತಾಡ್ತಿರ್ತಾನಲ್ಲ ಅಂತ ರೀಕಾಗೆ ಲೇಲಾ ಕೇಳಿದಾಗ ಅವನು ಕೆಲಸ ಮಾಡೋಕೆ ಬಂದಾಗ ನಾರ್ಮಲ್ ಆಗಿ ಮಾತಾಡ್ತೀವಿ ಅಷ್ಟೇ ಅಂತ ಹೇಳಿ ಇವಳು ಇಲ್ಲಿಂದ ಹೊಡ್ತಾಳೆ. ನಂತರ ಲೇಲಾ ಭೀಮೋನ ಮನೆಗೆ ಬಂದು ಎಲ್ಲಾ ವಸ್ತುಗಳನ್ನ ಪ್ಯಾಕ್ ಮಾಡೋಕೆ ಇವನಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಯಾಕಂದ್ರೆ ಭೀಮೋಗೆ ಕೆಲಸ ಸಿಕ್ಕಿದ್ಯಲ್ಲ, ಅದಕ್ಕೆ ಈಗ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹಳ್ಳಿಯಿಂದ ಹೊರಟಿದ್ದಾನೆ. ಭೀಮೋ ಲೇಲಾಗೆ ಒಂದು ವಿಷಯ ಹೇಳ್ತಾನೆ. ಇವನ ತಾಯಿ ಸಾವನ್ನಪ್ಪೋದಕ್ಕಿಂತ ಮುಂಚೆ ನೂರ್ ಅನ್ನೋ ಹೆಸರು ಹೇಳ್ತಾ ಇದ್ರು. ಅದು ಮೊದಲನೇ ಬಾರಿ ಅಲ್ಲ, ಯಾವಾಗ್ಲೂ ನೂರ್ ಅನ್ನೋ ಮಹಿಳೆಯ ಹೆಸರನ್ನ ಹೇಳ್ತಾನೆ ಇರ್ತಾರೆ. ಆದ್ರೆ ಆ ಮಹಿಳೆಯ ಬಗ್ಗೆ ಜಾಸ್ತಿ ಏನು ವಿಷಯ ನನಗೆ ಗೊತ್ತಿಲ್ಲ ಅಂತ ಫೋಟೋ ಆಲ್ಬಮ್ ಅಲ್ಲಿರೋ ಒಂದು ಫೋಟೋ ಅನ್ನ ತೋರಿಸಿ ಹೇಳ್ತಾನೆ. ಈ ಫೋಟೋ ಅಲ್ಲಿ ನನ್ನ ಮತ್ತೆ ನಿನ್ನ ತಾಯಿ ಬೇರೆ ಫ್ರೆಂಡ್ಸ್ ಜೊತೆ ಇದ್ದಾರೆ. ಟೆರ್ರಿ, ಟೂಟಿ ಮತ್ತೆ ಈದಾ ಅವರ ಜೊತೆ ಇನ್ನೊಬ್ರು ಫ್ರೆಂಡ್ ಇದ್ರು, ಅವರೇ ನುರ್ ಅಂತ ಫೋಟೋ ಅಲ್ಲಿ ನುರ್ನ ತೋರಿಸ್ತಾನೆ. ಅಂದ್ರೆ ಲೇಲಾ ಹತ್ರ ಇರೋ ಹರಿದೋಗಿರೋ ಫೋಟೋ ಅಲ್ಲೂ ಕೂಡ ಇರೋದು ಇದೇ ಮಹಿಳೆ. ಈ ಮಹಿಳೆ ನಾವು ಚಿಕ್ಕವರಿದ್ದಾಗ್ಲೇ ಈ ಹಳ್ಳಿಯಿಂದ ಹೋಗಿದ್ರಂತೆ. ಆಗ ಏನೋ ಒಂದು ಘಟನೆ ನಡೆದಿತ್ತು, ಏನು ಅಂತ ಇವತ್ತಿಗೂ ನನಗೆ ಹೇಳಿಲ್ಲ. ಆದ್ರೆ ಆಗ ನಡೆದಿದ್ದ ಒಂದು ಘಟನೆಗೂ ನಮ್ಮ ತಂದೆಯಂದಿರಿಗೂ ಏನೋ ಲಿಂಕ್ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಲೇಲಾ ಈ ನುರಿರೋ ಫೋಟೋವನ್ನ ತಗೊಂಡು ತನ್ನ ಬಳಿನೇ ಇಟ್ಕೊಂತಾಳೆ. ನಂತರ ಇಲ್ಲಿಂದ ಹೊರಟಾಗ ಇವರ ಮನೆಯ ಮೇಲ್ಚಾವಣಿ ಕೂಡ ಮುರಿದೋಗಿರೋದನ್ನ ನೋಡ್ತಾಳೆ. ಇದೇ ಸಮಯಕ್ಕೆ ಅವಳ ಹತ್ರ ಟೆರ್ರಿ ಬಂದು ಎಲ್ಲರೂ ಒಂದೇ ರೀತಿ ಸಾವನ್ನಪ್ತಿರೋದನ್ನ ನೋಡಿದ್ರೆ ಇದೊಂದು ಶಾಪ ಆಗಿದೆ ಅಂತ ಅನ್ಸುತ್ತೆ. ಈದಾ ಕೂಡ ಇದೇ ರೀತಿ ಸಾವನ್ನಪ್ಪಿದ್ದು ನಾನೇ ನೋಡಿದ್ದೀನಿ ಅಂತ ಇವಳು ಹೇಳಿ ಹೋಗಿದ್ರಿಂದ ಇವತ್ ರಾತ್ರಿ ಯಾರಿಗೂ ಕಾಣ್ದಂಗೆ ಲೇಲಾ ಈದಾಳ ಸಮಾಧಿಯನ್ನ ಅಗೆದು ಡೆಡ್ ಬಾಡಿನ ಚೆಕ್ ಮಾಡಬೇಕಾದ್ರೆ ತೊಡೆಯ ಭಾಗದಲ್ಲಿ ಮುಳ್ಳು ತಂತಿ ಸಿಗುತ್ತೆ. ಇದರಿಂದ ಇವಳಿಗೆ ಮತ್ತಷ್ಟು ನಂಬಿಕೆ ಬಂತು, ಎಲ್ಲಾ ಸಾವಿಗೂ ಕನೆಕ್ಷನ್ ಖಂಡಿತ ಇದೆ ಅಂತ. ಆದ್ರೆ ಈಗ ಇವಳ ಸುತ್ತ ಡೆಡ್ ಬಾಡಿಗಳು ನಿಂತಿರೋ ಹಾಗೆ ಇವಳಿಗೆ ಕಾಣಿಸಿದ್ರಿಂದ ಎದುರುಕೊಂಡು ಗುಂಡಿನೂ ಮುಚ್ಚದೆ ಇಲ್ಲಿಂದ ಮನೆಗೆ ಓಡ್ ಬರ್ತಾಳೆ. ಹಾಗಾಗಿ ಯಾರೋ ಈದಾಳ ಸಮಾಧಿಯನ್ನ ಡಿಸ್ಟರ್ಬ್ ಮಾಡಿದ್ದಾರೆ ಅಂತ ಮುಂದಿನ ದಿನ ಇಡೀ ಹಳ್ಳಿಗೆ ಗೊತ್ತಾಯ್ತು. ಆಮೇಲೆ ಲೇಲಾ ಯಾರಿಗೂ ಕಾಣ್ದಂಗೆ ಈದಾ ಅವರ ಮನೆಗೆ ಬಂದು ಫೋಟೋ ಆಲ್ಬಮ್ ನ ಚೆಕ್ ಮಾಡ್ಬೇಕಾದ್ರೆ ಇವಳ ಹತ್ರ ಹರಿದೋಗಿರೋ ಫೋಟೋ ಇತ್ತಲ್ಲ, ಅದರ ಇನ್ನೊಂದು ಕಾಪಿ ಸಿಗುತ್ತೆ. ಇದರಲ್ಲಿ ನೂರ್ನ ಮುಖ ನೀಟಾಗಿ ಕಾಣಿಸ್ತಾ ಇದೆ. ಈಗ ಇಲ್ಲಿಗೆ ಟೂಟಿ ಬಂದಾಗ ಈ ಫೋಟೋ ಅಲ್ಲಿರೋ ನೂರ್ ಯಾರು ಅಂತ ಲೇಲಾ ಕೇಳ್ತಾಳೆ. ಅವಳು ಸರಿ ಇರ್ಲಿಲ್ಲ, ಅವಳ ಬಗ್ಗೆ ಮಾತಾಡೋದು ಬೇಡ, ನಮ್ಮೆಲ್ಲರ ದಾಂಪತ್ಯ ಜೀವನವನ್ನ ಅವಳೇ ಹಾಳು ಮಾಡಿದ್ದು, ಅವಳೇ ನಿನ್ ಪೇರೆಂಟ್ಸ್ ನ ಕೂಡ ದೂರ ಮಾಡಿದ್ದು, ನಿನಗೆ ನಿನ್ ತಂದೆ ಬಗ್ಗೆ ಗೊತ್ತೇ ಇಲ್ಲ ಅಲ್ವಾ ಅಂತ ಹೇಳಿ ಇದ್ದಕ್ಕಿದ್ದಂಗೆ ತನ್ನ ಮುಖದ ಚರ್ಮ ಅನ್ನ ಕೈಯಿಂದನೇ ಕಿತ್ಕೊಂತಾ ಇದ್ದಾಳೆ ಟೂಟಿ. ಈ ರೀತಿ ಮಾಡಬೇಡಿ ಅಂತ ನೋಡೋಕಾಗದೆ ಲೇಲಾ ಕಣ್ಮುಚ್ಚಿ ಕಣ್ಬಿಟ್ಟಾಗ ಇವಳ ಮುಂದೆ ಟೂಟಿ ಇಲ್ವೇ ಇಲ್ಲ, ಈಗ ಹಿಂದೆಯಿಂದ ಬರ್ತಾ ಇದ್ದಾಳೆ. ಅಂದ್ರೆ ನೆಕ್ಸ್ಟ್ ಆ ದುಷ್ಟಶಕ್ತಿಯ ಲಿಸ್ಟ್ ಅಲ್ಲಿರೋದು ಟೂಟಿನೇ ಅಂತ. ಇನ್ನೊಂದ್ ಕಡೆ ಆರಿಫ್ ಮನೆಗೆ ಬಂದಾಗ ಮನೆಯಲ್ಲೆಲ್ಲ ಮಣ್ಣಿನ ಹೆಜ್ಜೆ ಗುರುತಾಗಿರೋದನ್ನ ನೋಡಿ ಈದಳ ಸಮಾಧಿಯನ್ನ ಅಗ್ದಿರೋದು ಬೇರೆ ಯಾರು ಅಲ್ಲ, ಲೇಲಾನೇ ಅಂತ ಗೊತ್ತಾಯ್ತು. ಲೇಲಾ ಮನೆಗೆ ಬರ್ತಿದ್ದಂಗೆ ಆರಿಫ್ ಕೋಪದಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳೋಕೆ ಶುರು ಮಾಡಿದಾಗ ಲೇಲಾ ಎಲ್ಲಾ ವಿಷಯ ಹೇಳ್ತಾಳೆ. ಎಲ್ಲರ ಸಾವಿನಲ್ಲಿ ಏನೇನ್ ಕಾಮನ್ ಇದೆ ಅಂತ, ಇದೆಲ್ಲ ಶಾಪನೇ ಆಗಿರ್ಬೋದು ಅಂತ ಇವಳು ಹೇಳೋದನ್ನ ಕೇಳಿಸ್ಕೊಂಡ ಟೆರ್ರಿ ಊರ್ ತುಂಬಾ ಹೇಳ್ಕೊಂಡ್ ಬರ್ತಾಳೆ, ನಾನು ಹೇಳಿದ್ದೆ ಸರಿ. ಈಗ ಲೇಲಾ ಕೂಡ ಹೇಳ್ತಾ ಇದ್ದಾಳೆ, ಯಾವುದೋ ಶಾಪದ ಕಾರಣದಿಂದಾನೇ ಈ ಹಳ್ಳಿಯಲ್ಲಿ ಸಾವುಗಳಾಗ್ತಿರೋದು ಅಂತ. ಈ ವಿಷಯ ತಿಳ್ಕೊಂಡ 3 ಜನ ಮಹಿಳೆಯರಂತೂ ಮನೆ ಮನೆಗೂ ಹೋಗಿ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಹೀಗೆ ರೀಕಾ ಹತ್ರ ಬಂದು, ನಿನಗೆ ನೂರ್ ಅನ್ನೋ ಮಹಿಳೆ ಬಗ್ಗೆ ಗೊತ್ತಾ? ಈ ಹಳ್ಳಿಯಲ್ಲಿ ತುಂಬಾನೇ ಜನ ತಮ್ಮ ಗಂಡಂದಿರನ್ನ ಕಳ್ಕೊಳ್ಳೋಕೆ ಕಾರಣ ಅವಳೇ ಅಂದಾಗ ರೀಕಾ ಹೇಳ್ತಾಳೆ, ನಾನೊಂದ್ ಮಾತು ಹೇಳ್ತೀನಿ ಕೇಳಿ. ಅಕಸ್ಮಾತ್ ನನ್ನ ಗಂಡ ಯಾರೋ ಬೇರೆ ಮಹಿಳೆ ಜೊತೆ ಹೋಗಿದ್ದಿದ್ರೆ ಆ ಮಹಿಳೆಗೆ ಅಲ್ಲ, ಮೊದ್ಲು ನನ್ ಗಂಡುಂಗೆ ಉಗಿತಿದ್ದೆ ಅಂತ ಹೇಳಿ ಹೋಗ್ತಾಳೆ. ಇವತ್ ರಾತ್ರಿ ಲೇಲಾ ಟೆರ್ರಿಗೆ ಬಂದು ಬೈತಾ ಇದ್ದಾಳೆ, ಇದೇನ್ ನಿನ್ ಬಾಯೋ ಇಲ್ಲ ಮೈಕೋ, ಇಡೀ ಊರಿಗೆ ವಿಷಯ ಸಾರ್ಕೊಂಡ್ ಬಂದಿದ್ಯಲ್ಲ ಅಂದಾಗ ಇಲ್ಲೇ ಇದ್ದ ಪೊಲೀಸ್ ರಜತ್ ಏನ್ ವಿಷಯ ಹೇಳು ಅಂತ ಲೇಲಾಗೆ ಕೇಳಿದಾಗ ಇವಳು ನೂರ್ ಬಗ್ಗೆ ಕೇಳ್ತಾಳೆ. ನೂರ್ ಇದೇ ಹಳ್ಳಿಯಲ್ಲಿ ತನ್ನ ಮಗಳ ಜೊತೆ ವಾಸವಾಗಿದ್ಲು, ಅವಳಿಗೆ ಗಂಡ ಇರ್ಲಿಲ್ಲ. ಆಮೇಲೆ ಒಂದಿನ ಅವಳು ಆತ್ಮಹತ್ಯೆ ಮಾಡ್ಕೊಂಡು ಸಾವನ್ನಪ್ಪಿದ್ಲು. ಅವಳ ಮಗಳು ಈಗ ನಿನ್ನ ವಯಸ್ಸಿನವಳಾಗಿರ್ತಾಳೆ, ಆದ್ರೆ ಎಲ್ಲಿದಳೋ ಗೊತ್ತಿಲ್ಲ ಅಂತ ಹೇಳ್ತಾರೆ ರಜತ್. ಇವ್ರ ಹತ್ರ ಮಾತಾಡ್ಕೊಂಡು
ಇವಳು ಟೆರಿಯ ಮನೆ ಒಳಗೆ ಬರೋಷ್ಟರಲ್ಲಿ ಆಗ್ಲೇ ಟೆರಿ ನೂರ್ನ ಆತ್ಮಕ್ಕೆ ಪೊಸೆಸ್ಟ್ ಆಗಿದ್ದಾಳೆ. ಆದ್ರೆ ಮೂವಿಯ ಸ್ಟಾರ್ಟಿಂಗ್ ಇಂದನೂ ಎಲ್ಲರನ್ನ ಸಾಯಿಸ್ತಾ ಇರೋ ಆ ದುಷ್ಟಶಕ್ತಿ ಬೇರೆ ಯಾರು ಅಲ್ಲ, ನೂರ್ನ ಆತ್ಮ ಆಗಿದೆ. ನೂರ್ನ ಆತ್ಮ ಅಳ್ತಾ ಹೇಳುತ್ತೆ, ನಾನು ಯಾವುದೇ ತಪ್ಪು ಮಾಡಿಲ್ಲ, ಅವರ ಗಂಡಂದಿರನ್ನ ನಾನು ಕಿತ್ಕೊಂಡೆ ಅಂತ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಅಂತ ಹೇಳ್ಬೇಕಾದ್ರೆ ಟೆರಿಯ ದೇಹದ ಒಳಗೆ ಸಿತಿ, ಈದಾ ಮತ್ತೆ ಆನಾ 3 ಜನರ ಆತ್ಮ ಬಂದು ನೂರ್ಗೆ ಬೈತಾ ಇದ್ದಾರೆ, ನಮ್ಮೆಲ್ಲರ ಮನೆಯನ್ನ ಹಾಳು ಮಾಡಿದ್ಯಾ ನೀನು, ಈ ಹಳ್ಳಿಯನ್ನ ಬಿಟ್ಟು ಹೋಗು ಅಂತ. ಪಾಪ ಟೆರಿಯ ದೇಹದಲ್ಲಿ 4 ಆತ್ಮಗಳು ಕಿತ್ತಾಡ್ತಾ ಇದ್ದಾವೆ. ಆದ್ರೆ ಸ್ವಲ್ಪ ಹೊತ್ತು ಎಲ್ಲ ಹೆಂಗಸರು ಕಿತ್ತಾಡಿ ಇವಳ ದೇಹ ಬಿಟ್ಟು ಹೋಗ್ತಾರೆ. ಟೆರ್ರಿಗೆ ಲೇಲಾ ಸಮಾಧಾನ ಮಾಡಿ ವಾಪಸ್ ತನ್ನ ಮನೆಗೆ ಬಂದು ಫೋಟೋ ಎಲ್ಲ ನೋಡ್ತಾ ಕೂತಿದ್ದಾಗ ಆರಿಫ್ ಮತ್ತೆ ಬಂದು ಬೈತಾ ಇದ್ದಾನೆ. ಊರವ್ರಿಗೆಲ್ಲ ವಿಷಯ ಗೊತ್ತಾಗಿದೆ, ಕೊಲೆಗೂ ನೂರ್ಗೂ ಸಂಬಂಧ ಇದೆ ಅಂತ ನನಗನ್ಸಲ್ಲ, ಎಲ್ಲರಿಗೂ ನೆಮ್ಮದಿಯಾಗಿರೋದಕ್ಕೆ ಬಿಡು ಅಂದಾಗ ನನಗೆ ನೆಮ್ಮದಿ ಸಿಗ್ಬೇಕು ಅಂದ್ರೆ ಎಲ್ಲರ ಸಾವಿಗೆ ಕಾರಣ ತಿಳ್ಕೊಳ್ಳೇಬೇಕು ಅಂತ ಆರಿಫ್ಗೆನೆ ಬೈತಾ ಇದ್ದಾಳೆ. ಹಾಗಾಗಿ ಇವಳು ತುಂಬಾನೇ ನೊಂದಿದ್ದಾಳೆ ಅಂತ ಆರಿಫ್ ಇವಳಿಗೆ ಸಮಾಧಾನ ಮಾಡಿ ಮಲ್ಗೋಕೆ ಹೇಳಿ ಇಲ್ಲಿಂದ ಹೊರಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ನೂರ್ನ ಆತ್ಮ ಲೇಲಾಳ ಮನೆ ಒಳಗೆ ನುಗ್ಗಿ ಈ ಬಾರಿ ಲೇಲಾ ಅನ್ನೇ ಸಾಯಿಸ್ಬಿಡ್ತಾಳೆ. ಲೇಲಾ ಸಾವನ್ನಪ್ಪಿರೋ ವಿಷಯ ಗೊತ್ತಾಗಿ ಇಡೀ ಹಳ್ಳಿಯ ಜನರಿಗೆ ಬೇಜಾರಾಗಿದೆ. ಎಲ್ಲರೂ ಸೇರಿ ಇವಳ ಅಂತ್ಯ ಸಂಸ್ಕಾರ ಮಾಡಿ ಹೆಣವನ್ನ ಮಣ್ಣು ಮಾಡೋಕೆ ತಗೊಂಡು ಹೋಗ್ಬೇಕಾದ್ರೆ ಸಡನ್ ಆಗಿ ಲೇಲಾಗೆ ಎಚ್ಚರಿಕೆ ಆಯ್ತು. ಇದೇ ರೀತಿ ನಿದ್ರೆಯಿಂದ ಕೂಡ ಇವಳಿಗೆ ಎಚ್ಚರಿಕೆ ಆಗುತ್ತೆ. ಹೌದು ಸ್ನೇಹಿತರೆ, ಇಷ್ಟೊತ್ತು ನೋಡಿದ್ದು ಇವಳ ಕನ್ಸಾಗಿತ್ತು ಅಷ್ಟೇ. ಆದ್ರೆ ಈಗ ಇವಳು ತುಂಬಾನೇ ತಲೆ ಕೆಡ್ಸ್ಕೊಂಡು ನಡೆದಿರೋ ಘಟನೆಗಳನ್ನ ಮತ್ತೆ ನೆನ್ಪು ಮಾಡ್ಕೊಂಡಾಗ ಇವಳ ಗಮನ ರೀಕಾ ಕಡೆ ಹೋಗುತ್ತೆ. ಈ ಹಳ್ಳಿಯಲ್ಲಿ ಅವಳೇ ಹೊಸದಾಗಿ ಬಂದಿರೋದು, ಅವಳ ಬಗ್ಗೆ ಕೂಡ ತಿಳ್ಕೋಬೇಕು ಅಂತ ಯಾರಿಗೂ ಕಾಣ್ದಂಗೆ ಅವಳ ಮನೆಗೆ ನುಗ್ತಾಳೆ. ಇಡೀ ಮನೆಯನ್ನ ಹುಡ್ಕಾಡಿದ್ರು ಏನು ಸಿಗಲ್ಲ. ಕೊನೆಗೆ ವಾಪಸ್ ಬರ್ಬೇಕಾದ್ರೆ ಮಿಸ್ ಆಗಿ ಟೇಬಲ್ ಮೇಲೆ ಇದ್ದ ನೀರಿನ ಲೋಟ ಕೆಳಗೆ ಬೀಳಿಸ್ತಾಳೆ. ಅದನ್ನ ಎತ್ತಿಡೋಕೆ ಅಂತ ಹೋದಾಗ ನೀರು ನೆಲದ ಮೇಲೆ ನಿಂತೇ ಇಲ್ಲ, ಟೈಲ್ಸ್ ಒಳಗೆ ಹೋಗಿರೋ ಹಾಗೆ ಕಾಣ್ತಾ ಇದೆ. ಹಾಗಾಗಿ ಟೈಲ್ಸ್ ನ ಚೆಕ್ ಮಾಡಿದಾಗ ಒಂದು ಟೈಲ್ ಇವಳ ಕೈಗೆ ಬರುತ್ತೆ. ಈ ಟೈಲ್ಸ್ ನ ಕೆಳಗಿರೋ ವಸ್ತುಗಳನ್ನ ನೋಡಿ ರೀಕಾಳ ಬಂಡವಾಳ ಬಯಲಾಗುತ್ತೆ. ರೀಕಾ ಬೇರೆ ಯಾರು ಅಲ್ಲ ಸ್ನೇಹಿತರೆ, ನೂರ್ನ ಮಗಳು. ಇಲ್ಲಿ ನೂರ್ನ ಸ್ನೇಹಿತರಿರೋ ಫೋಟೋಗಳಿಗೆ ಮುಳ್ಳು ತಂತಿಯಿಂದ ಚುಚ್ಚಿದಳೆ. ಮತ್ತೆ ರೀಕಾ ತನ್ನ ತಾಯಿ ನೂರ್ ಜೊತೆ ಇರೋ ಫೋಟೋ ಕೂಡ ಇಲ್ಲೇ ಇದೆ. ಅಂದ್ರೆ ರೀಕಾನೆ ತನ್ನ ತಾಯಿಯ ಆತ್ಮವನ್ನ ಕರೆಸಿ ವಾಮಾಚಾರದ ಮುಖಾಂತರ ಕೊಲೆಗಳನ್ನ ಮಾಡಿಸ್ತಾ ಇದ್ದಾಳೆ. ಈ ವಿಷಯ ಲೇಲಾಗೂ ಗೊತ್ತಾಯ್ತು. ತಕ್ಷಣ ಇವಳು ಟೆರಿಯ ಮನೆಗೆ ಬರ್ತಾಳೆ. ಆದ್ರೆ ಇಲ್ಲಿ 3 ಆತ್ಮಗಳು ಕುತ್ಕೊಂಡು ಮೀಟಿಂಗ್ ನಡೆಸ್ತಾ ಇದ್ದಾವೆ. ಈದಾ, ಆನಾ ಮತ್ತೆ ಸಿತಿ 3 ಜನ. ಇನ್ನೊಂದ್ ಕಡೆ ಆಗ್ಲೇ ನೂರ್ನ ಆತ್ಮ ಟುಟಿನ ಮನೆಗೆ ನುಗ್ಗಿ ಇವಳಿಗೆ ಚಿತ್ರಹಿಂಸೆ ಕೊಡ್ತಾ ಇದೆ. ಹೊರಗೆ ತಪ್ಪಿಸ್ಕೊಂಡು ಹೋಗೋಕು ಬಿಡಲ್ಲ, ಡೋರ್ ಲಾಕ್ ಆಗಿದೆ. ಹಾಗಾಗಿ ಟುಟಿ ಬಾತ್ರೂಮ್ಗೆ ಬಂದಾಗ ಇಲ್ಲಿ ಶವರ್ ಇಂದ ರಕ್ತ ಬರ್ತಾ ಇದೆ. ಇದೆಲ್ಲದರಿಂದ ಹೆದರ್ಕೊಂಡ ಟುಟಿ ಕೆಳಗೆ ಬಿದ್ದಾಗ ಇವಳ ಕಣ್ಣಿಗೆನೆ ಮುಳ್ಳು ತಂತಿ ಚುಚ್ಕೊಂಡು ಕೊನೆಗೂ ಇವಳು ಸಾವನ್ನಪ್ತಾಳೆ. ಅದೇ ಟೆರಿಯ ಮನೆಯಲ್ಲಿ ಲೇಲಾಗೆ 3 ಜನರ ಆತ್ಮದ ಜೊತೆ ಈಗ ಟುಟಿಯ ಆತ್ಮ ಕೂಡ ಲೇಲಾಗೆ ಕಾಣಿಸ್ತಿರೋದ್ರಿಂದ ಇವಳಿಗೆ ಗೊತ್ತಾಯ್ತು ಅವಳ ಕಥೆನೂ ಮುಗ್ದಿದೆ ಅಂತ. ಹಾಗಾಗಿ ಟುಟಿಯ ಮನೆ ಹತ್ರ ಇವಳು ತಕ್ಷಣ ಓಡ್ ಬರ್ತಾಳೆ. ಈಗ ಇವಳ ಬಾಡಿನೂ ಲೇಲಾನೆ ಕ್ಲೀನ್ ಮಾಡ್ಬೇಕು. ಈ ಕೆಲಸಕ್ಕೆ ಇವಳು ಮುಂದಾದಾಗ ಟುಟಿಯ ಬಾಡಿ ಎದ್ದು ಕುತ್ಕೊಂಡ್ಬಿಡುತ್ತೆ. ದೇಹದ ಒಳಗಿಂದ ಬಾಯಿಯ ಮುಖಾಂತರ ಮುಳ್ಳು ತಂತಿ ಹೊರಗೆ ಬರ್ತಾ ಇದೆ. ಇದನ್ನ ಲೇಲಾನೆ ಸಂಪೂರ್ಣವಾಗಿ ಹೊರಗೆ ತೆಗೆದಾಗ ಸಾವನ್ನಪ್ಪಿರೋ ಎಲ್ಲಾ ಮಹಿಳೆಯರ ಆತ್ಮ ಇವಳ ಹತ್ರ ಬಂದು ಒಂದೇ ಸಮ ಏನೇನೋ ಹೇಳ್ತಾ ಇದ್ದಾರೆ. ಹಾಗಾಗಿ ಲೇಲಾ ಕೆಳಗೆ ಬಿದ್ದು ಒದ್ದಾಡ್ಬೇಕಾದ್ರೆ ಇವಳ ಮುಖಕ್ಕೆಲ್ಲ ಮುಳ್ಳು ತಂತಿ ಸುತ್ತಾಕೊಂಡಿರೋ ಹಾಗೆ ಇವಳಿಗೆ ಫೀಲ್ ಆಗ್ತಿದೆ. ಆದ್ರೆ ರಿಯಲ್ ಆಗಿ ಏನು ಸುತ್ಕೊಂಡಿಲ್ಲ. ಇವಳು ಕಿರ್ಚಾಡ್ತಿರೋ ಶಬ್ದ ಕೇಳಿಸ್ಕೊಂಡು ಪೊಲೀಸ್ ಆಫೀಸರ್ ರಜತ್ ಡೋರ್ನ ಹೊಡೆದಾಕಿ ಒಳಗೆ ಬಂದಾಗ ಲೇಲಾ ನಾರ್ಮಲ್ ಆಗ್ತಾಳೆ. ರಜತ್ ಹೇಳ್ತಾರೆ, ಈ ಬಾರಿ ನಾನು ಈ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ತಗೊಂಡು ಹೋಗ್ತೀನಿ. ಎಲ್ಲಾ ಬಾಡಿಗಳನ್ನ ನಿನ್ನಷ್ಟು ಹತ್ತಿರದಿಂದ ಯಾರು ನೋಡಿಲ್ಲ. ನಿನಗೇನಾದ್ರೂ ಗೊತ್ತಿದ್ರೆ ಮುಚ್ಚಿಡ್ಬೇಡ, ನನಗೆ ಎಲ್ಲಾ ವಿಷಯ ಹೇಳು ಅಂದಾಗ ನನಗೆ ಎಲ್ಲ ಗೊತ್ತಾಗಿದೆ. ಈ ಕೊಲೆಗಳನ್ನ ಮಾಡ್ತಿರೋದು ರೀಕಾ ಅಂತ ಇಲ್ಲೇ ನಿಂತಿರೋ ರೀಕಾ ಅನ್ನ ತೋರಿಸ್ತಾಳೆ. ಆದ್ರೆ ಹೀಗೆ ಡೈರೆಕ್ಟ್ ಆಗಿ ಹೇಳಿದ್ರೆ ಆಗಲ್ಲ, ಎವಿಡೆನ್ಸ್ ಬೇಕು. ನಾನು ಪೋಸ್ಟ್ ಮಾರ್ಟಮ್ ಮಾಡಿ ಮುಂದಿನ ಇನ್ವೆಸ್ಟಿಗೇಷನ್ ಶುರು ಮಾಡ್ತೀನಿ ಅಂತ ಆಂಬುಲೆನ್ಸ್ ನ ಕರೆಸ್ತಾರೆ ರಜತ್. ಲೇಲಾ ರೀಕಾ ಅನ್ನ ಹಿಡ್ಕೊಂಡು ನೀನೇ ಇದನ್ನೆಲ್ಲ ಮಾಡ್ತಿರೋದಲ್ವಾ ಹೇಳು ಅಂತ ಪದೇ ಪದೇ ಕೇಳಿದಾಗ ಇವಳ ಕಿವಿಯಲ್ಲಿ ರೀಕಾ ಹೇಳ್ತಾಳೆ, ಅವರು ಮಾಡಿದ ಪಾಪಕ್ಕೆ ಅವರು ಅನುಭವಿಸ್ತಾ ಇದ್ದಾರೆ, ನೀನು ಇದಕ್ಕೆ ತಲೆ ಹಾಕ್ಬೇಡ ಅಂತ ಹೇಳಿ ಇಲ್ಲಿಂದ ಹೊರಡ್ತಾಳೆ. ಈಗ ಸಡನ್ ಆಗಿ ಈ ಜಾಗದಲ್ಲಿ ಇದ್ದ ಒಂದಷ್ಟು ಜನ ಪೊಸೆಸ್ಡ್ ಆಗಿರೋ ರೀತಿ ಕೆಳಗೆ ಬಿದ್ದು ಒದ್ದಾಡ್ತಿದ್ದಾರೆ. ಇದೆಲ್ಲ ರೀಕಾನೆ ಮಾಡ್ತಿರೋದಾ ಅಂತ ಮತ್ತೆ ಎಲ್ಲರೂ ಲೇಲಾ ಹತ್ರ ಕನ್ಫರ್ಮ್ ಮಾಡ್ಕೊಂಡು ಕೋಲು ದೊಣ್ಣೆ ಎತ್ಕೊಂಡು ರೀಕಾ ಮನೆ ಹತ್ರ ಹೊರಡ್ತಾರೆ. ಅದೇ ರೀಕಾ ಆಗ್ಲೇ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಎಸ್ಕೇಪ್ ಆಗೋಕೆ ನೋಡ್ತಿದ್ದಾಳೆ. ಆದ್ರೆ ಎಸ್ಕೇಪ್ ಆಗೋ ಅಷ್ಟರಲ್ಲಿ ಎಲ್ಲರೂ ಮನೆ ಮುಂದೆನೆ ಬಂದ್ಬಿಡ್ತಾರೆ. ಸೊ ಈಗ ಸ್ನೇಹಿತರೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನೋಡೋಣ. ಹೇಗೆ
ಹೇಗೆ ಎಲ್ಲರೂ ನೂರ್ನ ಸಾಯಿಸಿದ್ರು ಅಂತ. ಸಿತಿ, ಈದಾ, ಟುಟಿ, ಆನಾ ಮತ್ತೆ ಹಳ್ಳಿಯ ತುಂಬಾನೇ ಜನ ಮಹಿಳೆಯರು ನೂರ್ನ ಮನೆಗೆ ಬಂದು ದಾಳಿ ಮಾಡ್ತಾರೆ. ಚಿಕ್ಕ ಹುಡುಗಿಯಾಗಿದ್ದ ರೀಕಾನ್ನ ಮನೆಯಲ್ಲೇ ಬಿಟ್ಟು ನೂರ್ನ ಹೊರಗೆ ಎಳ್ಕೊಂಡ್ ಬಂದು ತಂತಿ ಬೇಲಿ ಮೇಲೆ ನೂರ್ನ ಬೀಳ್ಸಿ ಇವಳ ಮುಖಕ್ಕೆ ದೇಹಕ್ಕೆಲ್ಲ ಮುಳ್ಳು ತಂತಿ ಚುಚ್ಕೊಳ್ಳೋ ಹಾಗೆ ಮಾಡಿ ತುಂಬಾನೇ ಹೊಡೆದು ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತಾರೆ. ಇಲ್ಲಿ ನೂರ್ ಬೇರೆಯವರ ಗಂಡಂದಿರ ಜೊತೆ ಅಫೇರ್ ಇಟ್ಟಿದ್ದು ತಪ್ಪು ಅನ್ನೋದಾದ್ರೆ, ಬೇರೆಯವರ ಗಂಡಂದಿರು ತಮ್ಮ ಹೆಂಡತಿಯರಿಗೆ ಮೋಸ ಮಾಡಿದ್ದು ಕೂಡ ತಪ್ಪೆ. ಆದ್ರೆ ಶಿಕ್ಷೆ ಆಗಿದ್ದು ನೂರ್ಗೆ ಮಾತ್ರ. ಇಲ್ಲಿ ನೂರ್ಗೆ ಹೊಡಿಬೇಕಾದ್ರೆ ಟುಟಿ, ಆನಾ, ಈದಾ ಎಲ್ಲ ಸ್ವಲ್ಪ ಜಾಸ್ತಿನೇ ಹೊಡಿತಾ ಇದ್ದಾರೆ. ಇದು ತಪ್ಪು ಅಂತ ಅನ್ಸಿದ್ದು ಟೆರ್ರಿ ಮತ್ತೆ ಸಿತಿಗೆ. ಟೆರ್ರಿಗೆ ಗಂಡ ಇರ್ಲಿಲ್ಲ, ಇದರಲ್ಲಿ ಇವಳ ತಪ್ಪು ಏನೂ ಇಲ್ಲ. ಅದಕ್ಕೆ ನೂರ್ನ ಆತ್ಮ ಟೆರ್ರಿಗೆ ಏನು ಮಾಡ್ಲಿಲ್ಲ. ನೂರ್ನ ಸಾವಿಗೆ ಕಾರಣ ಆದ ಇವಳ ಫ್ರೆಂಡ್ಸ್ ನ ಟಾರ್ಗೆಟ್ ಮಾಡಿ ನೂರ್ನ ಆತ್ಮ ಎಲ್ಲರನ್ನ ಸಾಯಿಸಿದೆ. ಆತ್ಮವನ್ನ ಕರ್ಸಿರೋದು ರೀಕಾ ಆಗಿರೋದ್ರಿಂದ ಈಗ ಪ್ರೆಸೆಂಟ್ ಅಲ್ಲಿ ಜನ ರೀಕಾ ಅನ್ನ ಮನೆಯಿಂದ ಹೊರಗೆ ಎಳ್ಕೊಂಡ್ ಬಂದು ನೂರ್ಗೆ ಹೊಡೆದಂಗೆ ಇವಳಿಗೂ ಕೂಡ ಹೊಡಿಬೇಕಾದ್ರೆ ರೀಕಾ ಹೇಳ್ತಾಳೆ, ನಾನು ಎಲ್ಲರ ಸಾವಿಗೆ ಕಾರಣ ಆದ್ರೆ ನೀವೆಲ್ಲರೂ ಕೂಡ ಅವರ ಸಾವಿಗೆ ಕಾರಣ ಆಗಿದ್ದೀರಾ ಅಂತ. ಆದ್ರೆ ಇವಳ ಮಾತನ್ನ ಕೂಡ ಕೇಳ್ದಂಗೆ ಮತ್ತೆ ಎಲ್ಲರೂ ಹೊಡೆಯೋಕೆ ಶುರು ಮಾಡ್ತಾರೆ. ದೂರದಲ್ಲಿ ನಿಂತ್ಕೊಂಡು ನಾನ್ ಮಾಡಿದ್ದು ಸರಿನಾ ಅಂತ ಲೇಲಾ ಯೋಚನೆ ಮಾಡ್ತಿದ್ದಾಗ ಸಿತಿ ಅವರ ಆತ್ಮ ಬಂದು ಇವಳಿಗೆ ಹೇಳ್ತಾರೆ, ನಾವು ಅವತ್ತು ಮಾಡಿದ್ದ ತಪ್ಪು ಮತ್ತೆ ಈಗ ನಡೆಯೋದು ಬೇಡ, ಇದನ್ನ ನಿಲ್ಸು ಅಂದಾಗ ತಕ್ಷಣ ರೀಕಾ ಅನ್ನ ಕಾಪಾಡೋಕೆ ಬರ್ತಾಳೆ. ಆದ್ರೆ ಜನ ಇವಳಿಗೂ ಸೇರಿಸಿ ಹೊಡಿತಾ ಇದ್ದಾರೆ. ಇದನ್ನ ನೋಡಿ ಆರಿಫ್ ಲೇಲಾ ಅನ್ನ ಕಾಪಾಡೋಕೆ ಬಂದಾಗ ಇವನ ತಲೆಗೆ ಹೊಡೆದು ಆರಿಫ್ ನ ಸಾಯಿಸೇ ಬಿಡ್ತಾರೆ. ಲೇಲಾ ಇದೇನ್ ಹೀಗಾಗೋಯ್ತು ಅಂತ ತುಂಬಾನೇ ಅಳ್ತಾ ಇರೋದನ್ನ ನೋಡಿ ಜನ ನಮ್ಗೇನು ಗೊತ್ತಿಲ್ಲ ಅನ್ನೋ ಹಾಗೆ ಸೈಲೆಂಟ್ ಆಗಿ ಇಲ್ಲಿಂದ ಕಲ್ಚ್ಕೊಂತಾರೆ. ರೀಕಾಳ ಕತೆ ಏನಾಯ್ತು ಅಂತ ಈಗ ಗೊತ್ತಾಗಲ್ಲ. ಇವಳು ಪ್ರಾಣ ಕಳ್ಕೊಂಡ್ಲಾ ಬದುಕಿದಳ ಅಂತ ಗೊತ್ತಿಲ್ಲ. ಮೂವಿ ಮುಗಿಬೇಕಾದ್ರೆ ಮಿಡ್ ಕ್ರೆಡಿಟ್ ಸೀನ್ ಅಲ್ಲಿ ತೋರಿಸ್ತಾರೆ, ಲೇಲಾ ಕಾರ್ಪ್ಸ್ ವಾಷರ್ ಆಗಿ ಕೆಲಸ ಮುಂದುವರಿಸಿದಳೆ. ಆದ್ರೆ ತನ್ನ ಫ್ಯಾಮಿಲಿಯನ್ನ ಕಳ್ಕೊಂಡಿರೋದ್ರಿಂದ ತುಂಬಾನೇ ದುಃಖದಲ್ಲಿ ಬದುಕ್ತಾ ಇದ್ದಾಳೆ. ಈಗ ಹಳ್ಳಿಯಲ್ಲಿ ವಾಸವಾಗಿದ್ದ ಮುರ್ನಿ ಅನ್ನೋ ಮಹಿಳೆ ಸಾವನ್ನಪ್ಪಿರೋದ್ರಿಂದ ಇವಳ ದೇಹ ಕ್ಲೀನ್ ಮಾಡ್ಬೇಕಾದ್ರೆ ಮುಖದಲ್ಲಿ ಒಂದು ಗೋಲ್ಡ್ ಕಲರ್ ಇರೋ ನೀಡಲ್ ಸಿಗುತ್ತೆ. ಇದನ್ನ ನೋಡಿ ಲೇಲಾ ಏನೋ ಹೆದರ್ಕೊಳ್ಳಲ್ಲ. ಇವಳ ಎಕ್ಸ್ಪ್ರೆಷನ್ ನೋಡಿದ್ರೆ ಇವಳೇ ಏನೋ ಮಾಡಿ ಮಹಿಳೆಯನ್ನ ಸಾಯಿಸಿರೋ ಹಾಗಿದೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಕೊನೆಯಲ್ಲಿ ಏನಾಯ್ತು ಅಂತ ಸ್ನೇಹಿತರೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಇಲ್ಲಿ 2 ಪಾಸಿಬಿಲಿಟೀಸ್ ಇದೆ. ಒಂದು, ರೀಕಾ ಇನ್ನೂ ಬದುಕಿದ್ದಾಳೆ, ಅಂದ್ರೆ ಅವಳು ಹಳ್ಳಿಯನ್ನ ಬಿಟ್ಟೋಗಿರ್ಬೋದು, ಆದ್ರೂ ಕೂಡ ತನ್ನ ತಾಯಿಯ ಸಾವಿಗೆ ಕಾರಣ ಆದ ಬೇರೆ ಮಹಿಳೆಯರನ್ನ ಕೂಡ ಸಾಯಿಸೋಕೆ ಹೊಸ ದಾರಿ ಹುಡ್ಕೊಂಡಿರ್ಬೋದು. 2ನೇ ಪಾಸಿಬಿಲಿಟಿ ಏನಂದ್ರೆ ರೀಕಾ ಸಾವನ್ನಪ್ಪಿರೋದು ನಿಜ ಆದ್ರೆ ಈಗ ಲೇಲಾ ವಾಮಾಚಾರದ ಮುಖಾಂತರ ಆರಿಫ್ ನ ಸಾವಿಗೆ ಸೇಡ್ ತೀರಿಸ್ಕೊಂತಾ ಇರ್ಬೋದು. ಇನ್ನೊಂದು ಭಯಾನಕ ಥಿಯರಿ ಏನಂದ್ರೆ ಕೊನೆಯಲ್ಲಿ ಮುರ್ನಿ ಅನ್ನೋ ಮಹಿಳೆಯ ಡೆಡ್ ಬಾಡಿಯನ್ನ ಲೇಲಾ ಕ್ಲೀನ್ ಮಾಡ್ಬೇಕಾದ್ರೆ ಒಂದು ನೀಡಲ್ ಮುಖದಲ್ಲಿ ಸಿಗುತ್ತಲ್ಲ ಸ್ನೇಹಿತರೆ, ಅದನ್ನ ಸುಸುಕ್ ಅಂತ ಕರೀತಾರೆ. ಸುಸುಕ್ ಅನ್ನೋದು ವಾಮಾಚಾರದ ಒಂದು ಪ್ರಕ್ರಿಯೆ. ಈ ನೀಡಲ್ ನ ಮಹಿಳೆಯರು ದೇಹದಲ್ಲಿ ಚರ್ಮದ ಕೆಳಗೆ ಇಡ್ಕೊಂತಾರೆ. ಇದರಿಂದ ಸೌಂದರ್ಯ ಹೆಚ್ಚಾಗುತ್ತೆ, ಹುಡುಗರು ಅಟ್ರಾಕ್ಟ್ ಆಗ್ತಾರೆ ಅಂತ ಇದನ್ನ ಬಳಸ್ತಾರೆ. ಅಂದ್ರೆ ನೂರ್ ಯಾರ ಮದುವೆನೂ ಹಾಳು ಮಾಡಿಲ್ಲ. ಈ ಮುರ್ನಿ ಅನ್ನೋ ಮಹಿಳೆ ಬೇರೆ ಮಹಿಳೆಯರ ಗಂಡಂದಿರ ಜೊತೆ ಸಂಬಂಧ ಬೆಳೆಸಿ ನೂರ್ ಮೇಲೆ ಆರೋಪ ಬರೋ ಹಾಗೆ ಮಾಡಿರ್ಬೋದು. ಸೊ ಸ್ನೇಹಿತರೆ, ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.